200 ವರ್ಷದ ಅಜ್ಞಾತವಾಸ 200 ವರ್ಷದ ಅಜ್ಞಾತವಾಸ ಕಳೆದು ಆಚರಿಸುತ್ತಿರುವವು ಸ್ವಾತಂತ್ರ್ಯದ ದಿವಸ. ಕಳೆದು ಆಚರಿಸುತ್ತಿರುವವು ಸ್ವಾತಂತ್ರ್ಯದ ದಿವಸ. ಬಹುಕಾಲ ಕುಗ್ಗಿದ ದೇಶದ ಚೇತನ, ಬಹುಕಾಲ ಕುಗ್ಗಿದ ದೇಶದ ಚೇತನ ಅದ ಮರೆತು ಮಾಡುವವು ಭಾರತ ಮಾತೆಗೆ ನಮನ. ಅದ ಮರೆತು ಮಾಡುವವು ಭಾರತ ಮಾತೆಗೆ ನಮನ. ಮಂದಗಾಮಿ ತೀವ್ರಗಾಮಿ ಎಲ್ಲರ ತ್ಯಾಗದಲ್ಲಿ ಕೈ ಸೇರಿತು ಸ್ವಾತಂತ್ರ್ಯ ಮಧುರ ಭಾಗ್ಯದಲ್ಲಿ. ಕೈ ಸೇರಿತು ಸ್ವಾತಂತ್ರ್ಯ ಮಧುರ ಭಾಗ್ಯದಲ್ಲಿ. ಇದು ಭಾರತೀಯರ ಹೋರಾಟದ ಪ್ರತೀಕ. ಇದು ಭಾರತೀಯರ ಹೋರಾಟದ ಪ್ರತೀಕ. ಪ್ರಜಾಪ್ರಭುತ್ವ ರಾಷ್ಟ್ರೀಯ ಏಕತೆ ಸಂಕೇತ. ಪ್ರಜಾಪ್ರಭುತ್ವ ರಾಷ್ಟ್ರೀಯ ಏಕತೆಯ ಸಂಕೇತ. ಕೆಂಪುಕೋಟೆಯಲ್ಲಿ ಪ್ರಥಮ ಧ್ವಜಾರೋಹಣ, ಕೆಂಪುಕೋಟೆಯಲ್ಲಿ ಪ್ರಥಮ ಧ್ವಜಾರೋಹಣ, ಜನಗಣಮನ ರಾಗದಲ್ಲಿ ಉಕ್ಕಿತು ಹರುಷದ ಗಾನ. ಜನಗಣಮನ ರಾಗದಲ್ಲಿ ಉಕ್ಕಿತು ಹರುಷದ ಗಾನ. ಇಂದು ಪ್ರಗತಿ ಯೋಜನೆಗಳ ಘೋಷಣೆ, ಸ್ವಾತಂತ್ರ್ಯ ಸೇನಾನಿಗಳ ವಂದಿಸಿ ಸ್ಮರಣೆ. ಸ್ವಾತಂತ್ರ್ಯ ಸೇನಾನಿಗಳ ವಂದಿಸಿ ಸ್ಮರಣೆ. ಮಾಡಲೇಬೇಕು ಶಿಕ್ಷಣದಲ್ಲಿ ಕ್ರಾಂತಿ, ಮಾಡಲೇಬೇಕು ಶಿಕ್ಷಣದಲ್ಲಿ ಕ್ರಾಂತಿ, ಹರಡಲೇಬೇಕು ಹೃದಯದಲ್ಲಿ ಶಾಂತಿ, ಹರಡಲೇಬೇಕು ಹೃದಯದಲ್ಲಿ ಶಾಂತಿ. ಮಾತಿಗೆ ನಮಿಸಿ ಮಾಡೋಣ ದೇಶಕ್ಕೆ ಕಸಿ, ಮಾತಿಗೆ ನಮಿಸಿ ಮಾಡೋಣ ದೇಶಕ್ಕೆ ಕಸಿ, ಶತ್ರುಗಳಿಗೆ ತೋರಿಸೋಣ ಶೌರ್ಯದ ಬಿಸಿ, ಶತ್ರುಗಳಿಗೆ ತೋರಿಸೋಣ ಶೌರ್ಯದ ಬಿಸಿ. ಬಿಟ್ಟು ದ್ವೇಷ ಬಿಡಿಸು ವಿಷದ ಬಂಧನ, ಕಲಿವೀರರ ಜೀವನ ನೋಡು ಅವರ ಅವಶೇಷದ ಸಂದೇಶದವನ, ಅವರ ಅವಶೇಷದ ಸಂದೇಶದವನ. ದೇಶಭಕ್ತಿಯಲ್ಲಿ ಇರಲಿ ನಮ್ಮ ಶಕ್ತಿ, ದೇಶಭಕ್ತಿಯಲ್ಲಿ ಇರಲಿ ನಮ್ಮ ಶಕ್ತಿ. ಜೈ ಹಿಂದ್ ಜೈ ಹಿಂದ್ ಒಂದೇ ಮಾತರಂ, ಇದುವೇ ನಮ್ಮ ವಿರುಕ್ತಿ, ನಮ್ಮ ವಿರುಕ್ತಿ. ಹೇಳುತ್ತಾ ಕವನದ ಸಾಲುಗಳನ್ನು ಹೇಳುತ್ತಾ ನಂತರದಲ್ಲಿ ಸ್ವಾತಂತ್ರ್ಯೋತ್ಸವದ ಕುರಿತು ಹಾಗೂ ಸಹ ಶಿಕ್ಷಕರು ಗಣ್ಯಮಾನ್ಯರಿಗೆ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿದರು. ಧ್ವಜಾರೋಹಣದ ಶುಭಾಶಯಗಳು. ಇವತ್ತಿಗೆ ನಮ್ಮಲ್ಲಿ 79 ವರ್ಷ ಆಯ್ತು ಸ್ವತಂತ್ರ ಸಿಕ್ಕ. ಇವತ್ತು ದೇಶಾದ್ಯಂತ ಎಲ್ಲರಿಗೂ ಒಂದು ಖುಷಿ ಪಡುವಂಥ ವಿಷಯ. ಯಾವ ಮನೆಗಳದಾಗ ಹಬ್ಬ ಹರಿದಿನ ಇದ್ರೂ ಇವತ್ತಿನಷ್ಟು ಖುಷಿ ಎಲ್ಲೂ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ನಮ್ಮ ದೇಶಕ್ಕಾಗಿ ಹೋರಾಡಿದಂತಹ ವೀರ ಧೀರರು ಮತ್ತು ಇದು ನಮ್ಮ ಸ್ವತಂತ್ರ ತಂದು ಕೊಡಾಕ ಯಾರು ಈ ರಾಜಕಾರಣಿಗಳಾತು ಅಥವಾ ಶಾಲೆ ಕಲ್ತಂತಹ ವಿದ್ಯಾವಂತರಾತು ಯಾರೂ ಹೋರಾಡಿಲ್ಲ. ಇದಕ್ಕೆ ಹೋರಾಡಿದಂಥ ಅವ್ರ ಯಾರು ಶಾಲೆ ಕಲಿದಂಥ ಅವ್ರಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಆಮೇಲೆ ಸುಭಾಷ್ ಚಂದ್ರ ಬೋಸ, ಛತ್ರಪತಿ ಶಿವಾಜಿ, ಅಬ್ದುಲ್ ಕಲಾಂ, ಇವ್ರಂಥವ್ರು ಎಲ್ಲರೂ ಈ ಸ್ವತಂತ್ರ ತಂದು ಕೊಡಾಕ ಹೋರಾಡ್ಯಾರ. ಯಾಕಪ್ಪ ಅಂತಂದ್ರೆ ಇವ್ರು ಈ ಶಾಲೆ ಕಲ್ತಂಥವ್ರು ಅಷ್ಟೇ ಹೋರಾಡಿ ತರಬೇಕಂತ ಏನೂ ಇಲ್ಲ, ಇದ್ರೊಳಗ ಯಾರೂ ಇಲ್ಲ. ಈ ಹೋರಾಡಿದಂಥ ಮೊನ್ನೆ ಒಂದು ಟಿ ವಿ ಒಳಗೊಂದು ಸಂದರ್ಶನ ನೋಡಿ, ಸುಭಾಷ್ ಚಂದ್ರ ಬೋಸ್ನ ಹಿಂಬಾಲ ಒಬ್ಬರ ಮಹಿಳಾ ನಮ್ಮ ದೇಶಕ್ಕಾಗಿ ಹೋರಾಡತ್ತಿದ್ರು. ಅವ್ರ ಹೆಸರು ಏನಪ್ಪಾ ಅಂತಂದ್ರೆ ಮೀರಾ ಆರೇರ್ ಅಂತ ಹೇಳಿ. ಅವ್ರ ನಮ್ಮ ದೇಶದ ಸಲುವಾಗಿ ಹೋರಾಡುವಾಗ ಅವ್ರ ಮನ್ಯಾಗ ಒಂದು ಆ ಮಹಿಳೆಗೆ ಮ್ಯಾರೇಜ್ ಫಿಕ್ಸ್ ಆತ, ಮದುವೆ ಫಿಕ್ಸ್ ಆತು. ಆ ಮದ್ವೆ ಫಿಕ್ಸ್ ಆದ ನಂತರ ಆ ಹೆಣ್ಮಗಳ ಗಂಡ ಏನಪ್ಪ ಏನಿದ್ದಂತಂದ್ರೆ ಪೊಲೀಸ್ ಇದ್ದವ. ಪೊಲೀಸ್ ಇದ್ದಾಗ ಬ್ರಿಟಿಷರ ಅವಾಗ ಏನು ಮಾಡಿದ್ರು, ಇಲ್ಲ ನೀ ಸುಭಾಷ್ ಚಂದ್ರನ ಕೊಲ್ಬೇಕಂತ ಹೇಳಿ ಅವಂಗ ಆದೇಶ ಮಾಡಿದ್ರು. ಅವಾಗ ಆ ಕಾರಣದಿಂದ ಅವ ಸುಭಾಷ್ ಚಂದ್ರನ್ ಕೊಲ್ಲಾಕ ಹಂಚಾಗ್ತಿದ್ದ. ಅವಾಗ ಅವನ ಹೆಂಡತಿಗೆ ಗೊತ್ತಾಗ್ಬಿಡ್ದ. ಅವಳು ಏನು ಮಾಡಿದ್ಳು, ನಮ್ಮ ದೇಶಕ್ಕಾಗಿ ಹೋರಾಡಿದಂಥ ಸುಭಾಷ್ ಚಂದ್ರನನ್ನು ಕೊಲ್ತಾನಂತ ತಿಳಿದ ತನ್ನ ಗಂಡನನ್ನ ಆಕೆ ಕೊಂಡ್ಬಿಟ್ಳ. ಇಂಥ ನಮ್ಮ ದೇಶದಾಗ ವೀರದಾರ,
ಇಲ್ಲಿ ಯಾರೋ ನೀವು ಯಾರೋ ಸಾಲಿ ಕಲ್ತ್ರ ಮುಂದೆ ಬರ್ಬೇಕಂತ ಏನಿಲ್ಲ. ದೇಶದ ಬದ್ದಲ್ಲ ಒಂದಿಟ್ಟು ಎಲ್ಲಾರು ಒಂದು ಅರ್ಧ ತಾಸು ವಿಚಾರ ಮಾಡ್ರಿ. ಹೌದ ಬುಕ್ ಅದಾವ ನಿಮ್ಮ ಶಾಲ್ಯಾಗಾದ್ರೂ ಅದಾವ ಎಲ್ಲ, ಅವನ್ನೆಲ್ಲ ನೋಡ್ರಿ. ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರ ಇವತ್ತು ಸಂಗೊಳ್ಳಿ ರಾಯನ ಹುಟ್ಟಿದ ದಿವಸ ಐತಿ. ಅದೊಂದು ನಮಗೆ ಫುಲ್ ಖುಷಿ ಆದಂಥ ವಿಷಯ. ಮತ್ತು ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸಿದ್ನು. ಜೈ ಹಿಂದ್. ಕಾರ್ಯಕ್ರಮದ ಆಗಮಿಸಿದ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ SDMC ಅಧ್ಯಕ್ಷರು ಆದ ದುಂಡಪ್ಪಣ್ಣ ಕುರ್ಬೇಟ್ ಅವರು ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಇವತ್ತು ಬಂದಿಲ್ಲ. ಆದರೂ ಅವರಿಗೆ ಈ ಕಾರ್ಯಕ್ರಮದಲ್ಲಿ ನಾನು ನಮ್ಮ ಶಾಲೆ ವತಿಯಿಂದ ಹಾಗೂ ಮುದ್ದು ಮಕ್ಕಳ ವತಿಯಿಂದ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷಸ್ಥಾನ ವಹಿಸಿದಂಥ ನಮ್ಮ ಯಾವತ್ತು SDMC ಉಪಾಧ್ಯಕ್ಷರಾದ ಸನ್ಮುಖಾನಂದ್ ಖಾನಾಪುರ್ ಅವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆ ಗುರುಗಳ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ನಮ್ಮ ಶಾಲೆಯ ಗುರುಗಳಾದ ಗುಜನಾಥ್ ಗುರುಗಳಿಂದ ಪುಷ್ಪಾರ್ಪಣೆ.